जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः। हरिः ओम्। ओम स्वस्ति न इंद्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति। ಈ ಉಪನಿಷನ್ ಮಂತ್ರದ ಅರ್ಥವನ್ನು ನೋಡೋಣ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಈ ಹಿಂದಿನ ಅನುಸಂಧಾನದಲ್ಲಿ ನಾವು ನೋಡಿದ 35ನೇ ಶ್ಲೋಕ ನತೋಸ್ಮ್ಯಹಂ ತಚ್ಚರಣಂ ಅನ್ನೋ ಶ್ಲೋಕದಲ್ಲಿ ಒಂದು ವಿಶೇಷಣ ಸ್ವಸ್ತ್ಯಯನಂ ಅಂತ. ಆ ಸ್ವಸ್ತ್ಯಯನಂ ಅನ್ನೋದು ಈ ಮಂತ್ರದ ಮತ್ತು ಇಂಥ ಅನೇಕ ಉಪನಿಷನ್ ಮಂತ್ರಗಳ ಸಂಕ್ಷಿಪ್ತ ಸಾರ. ಸ್ವಸ್ತ್ಯಯನಂ ಈ ಮಂತ್ರದಲ್ಲಿ 4 ದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡಿದ್ದಾರೆ. ಇಂದ್ರ, ಪೂಷಾ, ಗರುಡ, ಬೃಹಸ್ಪತಿ. ಮೊದಲು ಇಂದ್ರನನ್ನು ಕುರಿತು ಮಾಡತಕ್ಕಂಥ ಪ್ರಾರ್ಥನೆ. ಇಂದ್ರೋ ವೃದ್ಧಶ್ರವಾಃ. ಇಂದ್ರ ಶಬ್ದಕ್ಕೆ ಇಂದ್ರಿಯಾಭಿಮಾನಿ ದೇವತೆ ಅಂತ ಅರ್ಥ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು. ಮಯಿ ಮೇಧಾಂ, ಅಲ್ಲಿ ಮೇಧಾ ಸೂಕ್ತ ಅಂತ ವೇದದಲ್ಲಿ ಪ್ರಸಿದ್ಧವಾದ ಸೂಕ್ತ. ಹುಟ್ಟಿದ ಮಗುವಿಗೆ ಜಾತಕರ್ಮ ಸಂಸ್ಕಾರವನ್ನು ಮಾಡುವಾಗ ಈ ವೇದ ಮಂತ್ರದ ವಿನಿಯೋಗವಾಗಿದೆ. ಉಪನಯನ ಕಾಲದಲ್ಲೂ ಕೂಡ ವಟುವಿಗೆ ಮೇಧಾಜನನ ಅಂತ ಮಾಡ್ತಾರೆ. ಆ ಮೇಧಾಜನನ ಕಾಲದಲ್ಲೂ ಅಂದರೆ ಉಪನಯನ ಆಗಿ ಮೊಟ್ಟ ಮೊದಲು ಅವನೇನು ಅಗ್ನಿ ಕಾರ್ಯವನ್ನು ಮಾಡ್ತಾನೆ, ಆ ಸಂದರ್ಭದಲ್ಲಿ ಆ ವಟುವಿನಿಂದ ಅಗ್ನಿ ಕಾರ್ಯವನ್ನು ಮಾಡಿಸ್ತಾ ಅವನಲ್ಲಿ, ಯಾಕೆಂದರೆ ಅದು ಮರುಹುಟ್ಟು, ವೇದಾಧ್ಯಯನಕ್ಕೆ ಅಧಿಕಾರ ಅಲ್ಲಿಂದ. ಆದ್ದರಿಂದ ಅಲ್ಲಿ
ಮಹೀಂದ್ರ ಇಂದ್ರಿಯಂ ದದಾತು ಅಂತ ಪ್ರಾರ್ಥನೆ, ಇಂದ್ರನಲ್ಲಿ ಆ ಪ್ರಾರ್ಥನೆ ಮಾಡಿ ಆ ವಟುವಿಗೆ ವೇದಾಧ್ಯಯನಕ್ಕೆ ಬೇಕಾಗಿರುವಂಥ ಬುದ್ಧಿ ಸಾಮರ್ಥ್ಯವನ್ನು ಕರುಣಿಸು, ಮನಃಶಕ್ತಿಯನ್ನು ಕರುಣಿಸು. ಯಾಕೆ ಇಂದ್ರನನ್ನು ಕುರಿತು ಮೊದಲ ಈ ಪ್ರಾರ್ಥನೆ? ಇಂದ್ರನ ವೈಶಿಷ್ಟ್ಯ ಅಂದರೆ ಭಾಗವತದಲ್ಲೂ ಹಿಂದೆ ಬಂದಿದೆ. ಅವನು ಬರೀ ಹಸ್ತಕ್ಕೆ ಅಭಿಮಾನಿ ದೇವತೆ ಅಲ್ಲ, ಎಲ್ಲ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಇವಿಷ್ಟಕ್ಕೂ ಅಭಿಮಾನಿ ದೇವತೆ ಇಂದ್ರ. ಮನಸ್ಸು ಕೂಡ ಒಂದು ಇಂದ್ರಿಯ. ಈ ಇಂದ್ರಿಯಗಳಿಗೆ ಒಡೆಯ ಇಂದ್ರ. ಆದ್ದರಿಂದ ಆ ಮೇಧಾಜನನ ಸಂಸ್ಕಾರದಲ್ಲಿ ಹುಟ್ಟಿದ ಮಗುವಿನ ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಪುಷ್ಟಿಯನ್ನು ಕೊಡು ಅಂತ ಇಂದ್ರನಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ಇವನಿಗೆ ಒಂದು ವಿಶೇಷಣ ಏನದು? ವೃದ್ಧಶ್ರವಾಹ. ಈ ಶ್ಲೋಕದಲ್ಲಿ 4 ದೇವತೆಗಳ ಉಲ್ಲೇಖವನ್ನು ಮಾಡಿದ್ದಾರೆ. ಆ 4 ದೇವತೆಗಳ ಪೈಕಿ ಕೊನೆಯದಾದ ಬೃಹಸ್ಪತಿಗೆ ವಿಶೇಷಣ ಇಲ್ಲ. ಉಳಿದೆಲ್ಲ ದೇವತೆಗಳಿಗೆ ಒಂದೊಂದು ವಿಶೇಷಣ ಇದೆ. ಆ ವಿಶೇಷಣಗಳ ಅರ್ಥವನ್ನು ನೋಡೋಣ. ಇಂದ್ರನಿಗೆ ಕೊಟ್ಟ ವಿಶೇಷಣ ವೃದ್ಧಶ್ರವಾಹ. ಏನು ವೃದ್ಧಶ್ರವ ಅಂದರೆ? ಶ್ರವ ಅಂದರೆ ಕೀರ್ತಿ, ವೃದ್ಧ ಅಂದರೆ ಅಭಿವೃದ್ಧವಾಗಿರ್ತಕ್ಕಂಥ ಕೀರ್ತಿ. ಇಂದ್ರನ ಕೀರ್ತಿ ಭೂಮಂಡಲದಲ್ಲಿ ಯಾರಿಗೂ ಅಂಥ ಕೀರ್ತಿ ಇಲ್ಲ. ಭೂಮಂಡಲವಿಡೀ ವ್ಯಾಪಿಸಿ ದೇವಲೋಕದಲ್ಲೂ ಬೆಳೆದು ನಿಂತಿದೆ ಕೀರ್ತಿ. ಸ್ವರ್ಗಾಧಿಪತಿಯವನು. ಆದ್ದರಿಂದ ವೃದ್ಧಶ್ರವ, ಅಭಿವೃದ್ಧವಾದ ಶ್ರವ ಅಂದರೆ ಕೀರ್ತಿ ಉಳ್ಳವನು. ದೇವಲೋಕದವರೆಗೂ ಅಭಿವೃದ್ಧವಾದ, ದೇವಲೋಕಗಳಲ್ಲೂ ಅವನ ಕೆಳಗಿನ ಎಲ್ಲ ದೇವತೆಗಳಿಗಿಂತ ಹಿರಿಯದಾದ ಶ್ರವ ಅಂದರೆ ಕೀರ್ತಿ. ಇಂಥ ವೃದ್ಧಶ್ರವ ಇಂದ್ರ ನಹ ಸ್ವಸ್ತಿ ದಧಾತು, ನಮಗೆ ಮಂಗಳವನ್ನು ಉಂಟು ಮಾಡಲಿ. ಇಲ್ಲೂ 2 ಅರ್ಥ. ಮಂಗಳ ಶಬ್ದದಿಂದ ವಾಚ್ಯನಾದ ಭಗವಂತನ ಕಡೆಗೆ ನಮ್ಮ ಇಂದ್ರಿಯಗಳನ್ನು ಈ ಇಂದ್ರಾದಿ ದೇವತೆಗಳು ಪ್ರೇರಿಸಲಿ, ಮತ್ತು ಈ ಜಗತ್ತಿನಲ್ಲಿ ಮಂಗಳಕರ ವಸ್ತುಗಳು, ಸನ್ನಿವೇಶಗಳು, ಮಾತುಗಳು ಅಂತ ಏನೇನು ಪ್ರಸಿದ್ಧ ಆಗಿವೆಯೋ ಅವೆಲ್ಲ ಅಂಥವನ್ನು ನಮ್ಮ ಇಂದ್ರಿಯಗಳು ಸೇವಿಸುವಂತೆ, ಅನುಭವಿಸುವಂತೆ ಆಗಲಿ. ಆಯಾ ಇಂದ್ರಿಯಗಳಲ್ಲಿ ಇರತಕ್ಕಂಥ ಅಭಿಮಾನಿ ದೇವತೆಗಳನ್ನು ಅವರಿಗೆ ಒಡೆಯನಾದ ಇಂದ್ರನು ಪ್ರಚೋದಿಸಲಿ ಅಂತ ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಒಡೆಯನಾದ, ಎಲ್ಲ ಇಂದ್ರಿಯಗಳಿಗೆ ಪ್ರಚೋದಕನಾದ ಇಂದ್ರನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ವೃದ್ಧ ಅಂದರೆ ಅಭಿವೃದ್ಧವಾದ, ಶ್ರವಾಹ ಅಂದರೆ ಕೀರ್ತಿ. ವೃದ್ಧಶ್ರವಾಹ ಇಂದ್ರ ನಹ ಸ್ವಸ್ತಿ ದಧಾತು, ನಮಗೆ ಕಲ್ಯಾಣವನ್ನು ಉಂಟು ಮಾಡಲಿ. ಮುಂದೆ ಸ್ವಸ್ತಿನ ಪೂಷಾ ವಿಶ್ವವೇದಾಹ. ಪೂಷ ಅಂದರೆ ಸೂರ್ಯ, ಪೂಷನ್ ಶರೀರಕ್ಕೆ, ಸಸ್ಯಗಳಿಗೆ ಪುಷ್ಟಿಯನ್ನು ನೀಡತಕ್ಕಂಥವ. ಅವನಿಗೊಂದು ವಿಶೇಷಣ ವಿಶ್ವವೇದಾಹ. ವಿಶ್ವವನ್ನು ಸಾಕ್ಷೀಭಾವದಿಂದ ತಿಳಿದವ. ವಿದುಜ್ಞಾನೇ ಅಂತ ವೇದಾಹ, ಇಡೀ ವಿಶ್ವವನ್ನು ತಿಳಿದವ. ಹೇಗೆ ತಿಳಿದವ? ಸಾಕ್ಷೀಭಾವದಿಂದ ತಿಳಿದವ. ಚಂದ್ರಾರ್ಕೌ ಯತ್ರ ಸಾಕ್ಷಿಣೌ ಜ್ಯೋತಿಷಂ ಪ್ರತ್ಯಕ್ಷಂ ಶಾಸ್ತ್ರಂ ಅಂತ ಹೇಳುವಾಗ ಈ ಸೂರ್ಯಚಂದ್ರರು ಸಾಕ್ಷಿಯಾಗಿರ್ತಕ್ಕಂಥ ಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ಅಂತ ಅಲ್ಲೊಂದು ಮಾತು ಬರ್ತಾ ಇದೆ. ಸಾಕ್ಷೀಭಾವದಿಂದ ವಿಶ್ವವನ್ನು ತಿಳಿದಿರ್ತಕ್ಕಂಥ ಮಹಾನುಭಾವ ಪೂಷಾ ಸೂರ್ಯ. ಅಷ್ಟು ಮಾತ್ರ ಅಲ್ಲ, ನಮಗೆ ತಿಳಿಸುವವ ಸೂರ್ಯ. ಸೂರ್ಯನ ಬೆಳಕಿಲ್ಲದೆ ಇದ್ದರೆ ಜಗತ್ತಿನ ಯಾವ ಪದಾರ್ಥಗಳ ಜ್ಞಾನ ಇಲ್ಲ. ಕಣ್ಣಿದ್ದು ಕುರುಡ ಆಗ್ತಿತ್ತು ಮಾನವ ಜನಾಂಗ. ಅಷ್ಟು ಮಾತ್ರ ಅಲ್ಲ, ಜೀವ ಜಗತ್ತಿನ ಬದುಕೆ ಅಸಂಭವ ಆಗ್ತಿತ್ತು ಈ ಭೂಮಿ ಮೇಲೆ.
ಇಂಥ ವಿಶ್ವಕ್ಕೆ ಬೆಳಕಾದ ಪೂಷ ಆ ಸೂರ್ಯದೇವ ನಮಗೆ ಸ್ವಸ್ತಿ ದಧಾತು, ಮಂಗಲವನ್ನುಂಟು ಮಾಡಲಿ. ಮುಂದೆ ಸ್ವಸ್ತಿನಸ್ತಾರ್ಕ್ಷೋ ಅರಿಷ್ಟನೇಮಿಹಿ, ಮೂರನೇ ಸಾಲು. ಉಪನಿಷತ್ ಅಧ್ಯಯನಕ್ಕೆ ಛಂದೋಭಿಮಾನಿಯಾಗಿರ್ತಕ್ಕಂಥ ಗರುಡನ ಅನುಗ್ರಹ ಯಾಚನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವನಿಗೊಂದು ವಿಶೇಷಣ ಅರಿಷ್ಟನೇಮಿಹಿ. ಏನು ಅರಿಷ್ಟನೇಮಿಹಿ ಅಂದರೆ, ಅರಿಷ್ಟ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅಯ್ಯೋ ಅರಿಷ್ಟ ಅಂತ ಬೈತೀವಲ್ಲ, ಆ ಅರ್ಥವೂ ಇದೆ. ಆದರೆ ಇಲ್ಲಿ ಆ ಅರ್ಥ ವಿವಕ್ಷಿತ ಅಲ್ಲ. ಅರಿಷ್ಟ ಶಬ್ದಕ್ಕೆ ಶುಭ ಅನ್ನೋ ಅರ್ಥ ಇದೆ, ಅಶುಭ ಅನ್ನೋ ಅರ್ಥವೂ ಇದೆ. ಅಶುಭೆ ತಕ್ರೆ ಸೂತಿಕಾಗಾರ ಆಸವೆ ಶುಭೆ ಮರಣ ಚಿಹ್ನೆ ಚ ಅಂತ ಕೋಶ, ಮೇದಿನಿ ಅನ್ನೋ ಕೋಶ. ಅಲ್ಲೇ ಯಾವ್ಯಾವ ಅರ್ಥದಲ್ಲಿದೆ ಈ ಅರಿಷ್ಟ ಅನ್ನೋ ಶಬ್ದ? ಅರಿಷ್ಟ ಅಂದರೆ ಅಶುಭೆ, ಅಶುಭ ಅನ್ನೋ ಅರ್ಥದಲ್ಲಿ. ತಕ್ರೆ ಮಜ್ಜಿಗೆ ಅನ್ನೋ ಅರ್ಥದಲ್ಲಿ. ಸೂತಿಕಾಗಾರ ಅಂದರೆ ಹೆರಿಗೆ ಕೋಣೆ ಅನ್ನೋ ಅರ್ಥದಲ್ಲಿ. ಆಸವೆ ಒಂದು ಆಯುರ್ವೇದಿಕ್ ಕಷಾಯ, ದ್ರಾಕ್ಷಾಸವ, ಖದಿರಾಸವ, ಆಯುರ್ವೇದಿ ಔಷಧಗಳಲ್ಲಿ ಅರಿಷ್ಟ ಅಂತ ಅನ್ನೋ ಶಬ್ದವನ್ನು ಬಳಸ್ತಾರೆ. ಕಷಾಯ ಅಂತ ಅರ್ಥ ಅರಿಷ್ಟ ಅಂದರೆ. ಶುಭೆ, ಶುಭ ಕಲ್ಯಾಣ ಅನ್ನೋ ಅರ್ಥದಲ್ಲಿ. ಮರಣ ಚಿಹ್ನೆ ಚ, ಮರಣದ ಲಕ್ಷಣಗಳು ಅನ್ನೋ ಅರ್ಥದಲ್ಲೂ ಕೂಡ ಅರಿಷ್ಟ ಅನ್ನೋ ಶಬ್ದ ಇದೆ. ಪ್ರಕೃತ ಶುಭ ಅನ್ನೋ ಅರ್ಥ ಇಲ್ಲಿ ವಿವಕ್ಷಿತ. ಅರಿಷ್ಟ ನೇಮಿಹಿ, ನೇಮಿ ಶಬ್ದಕ್ಕೆ ನಿಯಮನ ಮಾಡುವವ. ಅರಿಷ್ಟ ನೇಮಿ ಅಂದರೆ ಶುಭ ಮಾರ್ಗದಲ್ಲಿ ವೇದಾಭಿಮಾನಿಯಾಗಿರ್ತಕ್ಕಂಥವ ಆ ದೇವತೆ ವೇದೋಕ್ತ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ. ಅರಿಷ್ಟ ನೇಮಿಹಿ, ವೇದಾಭಿಮಾನಿಯಾದ ಗರುಡದೇವನೇ ನನ್ನನ್ನು ವೇದೋಕ್ತ ಮಾರ್ಗದಲ್ಲಿ ನಡೆಸಿ ನನಗೆ ಕಲ್ಯಾಣವನ್ನುಂಟು ಮಾಡು. ಇದು ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಹಿ ಅನ್ನೋದರ ಅರ್ಥ. ಕೊನೆ ಸಾಲು ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಇಲ್ಲಿ ಬೃಹಸ್ಪತಿ ದೇವತೆಯನ್ನು ಉದ್ದೇಶಿಸಿ ಪ್ರಾರ್ಥನೆ. ಅವನಿಗೆ ಯಾವ ವಿಶೇಷಣಗಳಿಲ್ಲ. ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ಸಂಗತಿ ಇದೆ. ಬೃಹಸ್ಪತಿಯನ್ನು ಕೇವಲ ದೇವಗುರು ಅಂತ ತಿಳಿದಿದ್ದಾರೆ ಅನೇಕರು. ದೇವತಾ ತಾರತಮ್ಯದಲ್ಲಿ ಬೃಹಸ್ಪತಿಯ ಸ್ಥಾನ 10ನೇ ಕಕ್ಷ. ಗಣಪತಿಯದು 18ನೇದ್ದು. ಅಂದರೆ ಗಣಪತಿಗಿಂತ ತಾರತಮ್ಯದಲ್ಲಿ ದೊಡ್ಡವ ಬೃಹಸ್ಪತಿ. ಬರೀ ದೇವತಾ ಗಣದಲ್ಲಿ ಸೇರಿದವ ಮಾತ್ರ ಅಲ್ಲ, ಗಣಪತಿಗಿಂತ ದೊಡ್ಡವ. ಬೃಹಸ್ಪತಿ ದೇವತಾಕವಾದ ಅನೇಕ ಮಂತ್ರಗಳು ವೇದದಲ್ಲಿವೆ. ಅನೇಕ ಷೋಡಶ ಸಂಸ್ಕಾರದ ವಿಧಿಗಳಲ್ಲಿ ಅವುಗಳನ್ನು ಬಳಸ್ತಾರೆ. ಯಜ್ಞಯಾಗಾದಿಗಳಲ್ಲೂ ವ್ಯಾಪಕವಾಗಿ ಬಳಕೆಯಲ್ಲಿವೆ. ಬುದ್ಧಿಗೆ ಅಭಿಮಾನಿ ಬೃಹಸ್ಪತಿ ದೇವತೆ. ವೇದಾಧ್ಯಯನ ಮಾಡುವವರಿಗೆ ಆ ಬುದ್ಧಿ ಅಭಿಮಾನಿ ಬೃಹಸ್ಪತಿಯ ಅನುಗ್ರಹ ಬೇಕೇ ಬೇಕು. ಆದ್ದರಿಂದ ಸ್ವಸ್ತಿನೋ ಬೃಹಸ್ಪತಿರ್ದಧಾತು, ಬೃಹಸ್ಪತಿಯು ನಮಗೆ ಸದ್ಬುದ್ಧಿಯನ್ನು ದಯಪಾಲಿಸಿ ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿ ಒಂದು ಕುತೂಹಲಕರ ಅಂಶ ಅಂದರೆ, ಈ ವೈದಿಕ ದೇವತೆಗಳಲ್ಲಿ ಕೆಲವು ದೇವತೆಗಳಿಗೆ ಮಾತ್ರ ಒಂದು ಮೂರ್ತಿಯನ್ನು ಮಾಡಿ ಪೂಜೆಯನ್ನು ಮಾಡತಕ್ಕಂಥ ಪದ್ಧತಿ ನಮ್ಮಲ್ಲಿ ಅನೂಚಾನಾಗಿ ನಡೆದುಕೊಂಡು ಬಂದಿದೆ. 18ನೇ ಕಕ್ಷೆಯಲ್ಲಿರೋ ಗಣಪತಿಗೆ ಒಂದು ವಿಗ್ರಹ ಮಾಡಿ ಎಲ್ಲ ಶುಭ ಕಾರ್ಯಗಳ ಆರಂಭದಲ್ಲಿ ಗಣಪತಿ ಪೂಜೆಯನ್ನು, ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಮುಂದೆ ಹೋಗ್ತೇವೆ. 10ನೇ ಕಕ್ಷೆಯಲ್ಲಿರೋ ಬೃಹಸ್ಪತಿ ಮೂರ್ತಿ ಪೂಜೆ ನಮ್ಮಲ್ಲಿ ಬಳಕೆಯಲ್ಲಿಲ್ಲ. ಈ ದೇವತೆಗಳಲ್ಲಿ ಕೆಲವು ದೇವತೆಗಳಿಗೆ ಮಾತ್ರ ಮೂರ್ತಿಯನ್ನು ಮಾಡಿ ಪೂಜೆ ಮಾಡೋದು, ಕೆಲವು ದೇವತೆಗಳಿಗೆ ಬರೀ ಮಂತ್ರದಿಂದ ಆವಾಹನೆ ಮಾಡಿ ಪೂಜೆ ಮಾಡೋದು, ಹೀಗೊಂದು ಪದ್ಧತಿ ಬಳಕೆಯಲ್ಲಿ ಬಂದಿದೆ. ಯಾಕೆ ಕೆಲವು ದೇವತೆಗಳಿಗೆ ವಿಗ್ರಹ ಇಲ್ಲ, ಯಾಕೆ ಉಳಿದವರಿಗೆ ಬಂತು
ಅನ್ನೋದು ಒಂದು ಕುತೂಹಲಕಾರಿಯಾದ ಅಂಶ. ಉತ್ತರ ನನಗೆ ಗೊತ್ತಿಲ್ಲ. ಯಾರದಾದರೂ ಪ್ರವಚನದಲ್ಲಿ ಕೇಳಿದರೆ ಅಥವಾ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಹಂಚಿಕೊಳ್ಳಿ. ನಾನು ನನಗಿಂತ ಹೆಚ್ಚು ತಿಳಿದವರನ್ನು ಕೇಳಬೇಕು ಈ ವಿಷಯವನ್ನು. ಅಂತೂ ಸಾಮಾನ್ಯ ಶ್ಲೋಕಾರ್ಥ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು, ಮನಸ್ಸನ್ನು ಪ್ರೇರಿಸ್ತಕ್ಕಂಥ ಇಂದ್ರಿಯಾಭಿಮಾನಿಯೂ ದೇವತಾಗಣದಲ್ಲಿ ಕೀರ್ತಿವಂತನೂ ಆದಂಥ ಇಂದ್ರ ಪ್ರೇರಿಸಲಿ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು ಇವುಗಳಿಗೆ, ಈ ಇಂದ್ರಿಯಗಳಿಗೆ ಅಭಿಮಾನಿ ಮತ್ತು ದೇವತಾಗಣದಲ್ಲಿ ಕೀರ್ತಿವಂತ ಇಂಥ ಇಂದ್ರ ನನಗೆ ಸ್ವಸ್ತಿಯನ್ನುಂಟು ಮಾಡಲಿ. ವಿಶ್ವಕ್ಕೆ ಬೆಳಕು ನೀಡುವ ವಿಶ್ವವಿಧನಾದ ಪೂಷಾ ಅನ್ನೋ ದೇವತೆ ಅಂದರೆ ಸೂರ್ಯ ನನ್ನ ದೇಹಕ್ಕೆ ಪೋಷಣೆಯನ್ನು ನೀಡಲಿ. ಯಾಕೆಂದರೆ ಅಧ್ಯಯನದಲ್ಲಿ ದೇಹ ಸುಸ್ಥಿತಿಯಲ್ಲಿರಬೇಕು. ನನಗೆ ಜ್ಞಾನದ ಬೆಳಕನ್ನು ನೀಡಲಿ. ವೇದಾಭಿಮಾನಿ ಗರುಡ ವೇದೋಕ್ತ ಮಾರ್ಗದಲ್ಲಿ ನನ್ನ ವೇದಾಧ್ಯಯನ ಸಾಧನೆ ನಡೆಸುವಂತಾಗಲಿ. ಬುದ್ಧಿಗೆ ಅಭಿಮಾನಿಯಾದ ಬೃಹಸ್ಪತಿ ನನ್ನ ಬುದ್ಧಿ ವೇದಾರ್ಥವನ್ನು ಸರಿಯಾಗಿ ಗ್ರಹಿಸುವಂತೆ, ಯಾವುದೇ ಅಡೆತಡೆಗಳಿಲ್ಲದೆ ವೇದ ವಿದ್ಯಾರ್ಜನೆ ಸಾಗುವಂತೆ ಅನುಗ್ರಹಿಸಲಿ. ಇದಿಷ್ಟು ಈ ಶ್ಲೋಕದ ಅರ್ಥ. ಒಂದೇ ಸಾಲಿನಲ್ಲಿ ಇಡೀ ಶ್ಲೋಕದ ಸಾರ ಸಂಗ್ರಹಿಸಿ ಹೇಳೋದಾದರೆ, ಇಂದ್ರಿಯ, ದೇಹ, ಮನಸ್ಸುಗಳಿಗೆ ಅಭಿಮಾನಿ ದೇವತೆಗಳಾದ ಇಂದ್ರ ಸೂರ್ಯರು, ಛಂದೋಭಿಮಾನಿ ಗರುಡ, ಬುದ್ಧಿಭಿಮಾನಿ ಬೃಹಸ್ಪತಿ ಇವರೆಲ್ಲ ನಮಗೆ ಸ್ವಸ್ತಿಯನ್ನು ಉಂಟು ಮಾಡಲಿ, ಅನುಗ್ರಹಿಸಲಿ. ಇದಿಷ್ಟು ಈ ಶ್ಲೋಕದ ಒಟ್ಟು ತಾತ್ಪರ್ಯ. ಇದು ಬೇರೆ ಬೇರೆ ದೇವತೆಗಳನ್ನು ವೇದಾಧ್ಯಯನದ ಆರಂಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ವಿ. ಇವರಿಗೆಲ್ಲರಿಗೂ ನಿಯಾಮಕನಾಗಿರ್ತಕ್ಕಂಥ ಭಗವಂತ, ಅವನ ಸ್ಮರಣೆಯೇ ಇಲ್ಲವಲ್ಲ ಈ ಶ್ಲೋಕದಲ್ಲಿ ಅಂತಂದರೆ, ಅದಕ್ಕೆ ಭಗವತ್ ಪರವಾಗಿ ಈ ಮಂತ್ರಗಳಿಗೆ ಅರ್ಥ ಮಾಡಬೇಕು ಅಂತ ಉಪನಿಷತ್ತುಗಳು ಹೇಳ್ತಾ ಇವೆ. ಉಪನಿಷತ್ತಿನ ಮುಖ್ಯ ಉದ್ದೇಶ ಅಂದರೆ, ಎಲ್ಲ ವೇದ ಮಂತ್ರಗಳಿಗೆ ಮುಖ್ಯಾರ್ಥ ಭಗವಂತನೇ. ಇಂದ್ರ, ಗರುಡ, ಬೃಹಸ್ಪತಿ ಇವರೆಲ್ಲ ಅಮುಖ್ಯಾರ್ಥರು. ವೇದದಲ್ಲಿನ ಪ್ರತಿಯೊಂದು ಶಬ್ದದಿಂದ ಪ್ರತಿಪಾದ್ಯ ಭಗವಂತನೇ. ಬ್ರಹ್ಮಸೂತ್ರದ ಸಮನ್ವಯಾಧ್ಯಾಯದಲ್ಲಿ ಇದನ್ನೇ ವಿಸ್ತಾರವಾಗಿ ಎಲ್ಲ ವೇದ ಮಂತ್ರಗಳ ಅರ್ಥವನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಈ ವೇದ ಮಂತ್ರಗಳಿಗೆ ಮುಖ್ಯಾರ್ಥ, ಪ್ರಧಾನವಾದ ಅರ್ಥ, ಚಿಂತಿಸಲೇಬೇಕಾದ ಅರ್ಥ ಭಗವಂತ ಅಲ್ಲ. ಮತ್ತು ಇಂದ್ರ, ರುದ್ರ, ಗರುಡ, ಬೃಹಸ್ಪತಿ ಅಂತ ಬೇರೆ ಬೇರೆ ದೇವತೆಗಳ ಹೆಸರು ಹೇಳ್ತೀರಿ, ಭಗವಂತನ ಹೆಸರನ್ನು ಯಾಕೆ ಹೇಳಿಲ್ಲ ಅಲ್ಲಿ ಅಂದರೆ, ಅವೆಲ್ಲ ಭಗವಂತನ ಹೆಸರುಗಳೇ. ಭಗವತ್ ಪರವಾದ ಅರ್ಥವನ್ನು ಉಪನಿಷತ್ತಿನಲ್ಲಿ ಈ ಮಂತ್ರಗಳಿಗೆ ಪ್ರತಿಪಾದಿಸಲಾಗಿದೆ. ಆ ಅರ್ಥವನ್ನು ನೋಡೋಣ. ಈ ಉಪನಿಷತ್ತಿನಲ್ಲಿ ಪ್ರತಿಪಾದಿಸಿದ ರೀತಿಯಲ್ಲಿ ಈ ಮಂತ್ರಗಳಿಗೆ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ 2 ಅಂಶಗಳ ಕಡೆಗೆ ನಾವು ಗಮನ ಇಡಬೇಕು. ಒಂದು, ಈ ಮಂತ್ರಗಳ ಅರ್ಥ ನಾವೀಗೇನು ತಿಳ್ಕೊಂಡ್ವಿ, ಇದಕ್ಕೆ ಇನ್ನೂ ವ್ಯಾಪಕವಾದ ಅರ್ಥ ಇದೆ, ಇನ್ನೂ ವಿಶಾಲ ಅರ್ಥದಲ್ಲಿ ಈ ಶಬ್ದಗಳನ್ನು ಬಳಸಿದ್ದಾರೆ ಅನ್ನೋದು ಮೊದಲನೇ ಅಂಶ. ಎರಡನೇ ಅಂಶ, ಈ ಮಂತ್ರಗಳಲ್ಲಿರ್ತಕ್ಕಂಥ ಶಬ್ದಗಳಿಂದ ಪ್ರತಿಪಾದ್ಯವಾದ ಭಗವಂತನ ಒಂದು ರೂಪ ಇದೆ. ಈ ಶ್ಲೋಕದಲ್ಲಿರೋ ವಿಶೇಷಣ, ವಿಶೇಷ್ಯ ಮತ್ತು ಅದರಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ
ಈ ಮೂರು ಶಬ್ದಗಳಿಗೆ ಒಂದೇ ಅರ್ಥ. ಏನರ್ಥ ಅದು? ಭಗವಂತ ಅಂತ ಅರ್ಥ. ಭಗವಂತನಲ್ಲಿನ ಗುಣಗಳನ್ನು ಇವು ತಿಳಿಸ್ತಾ ಇವೆ. ಈ ಮೂರು ಶಬ್ದಗಳ ಅರ್ಥ ಒಂದೇ. ಒಂದೇ ಅಂದ್ರೇನು? ಭಗವಂತನಲ್ಲಿ ಸಮನ್ವಿತವಾಗಬಹುದಾದ ಗುಣಗಳನ್ನು ಹೇಳ್ತಕ್ಕಂಥ ಶಬ್ದಗಳಿವು ಅನ್ನೋದು ಎರಡನೇ ಅಂಶ. ಈ ಎರಡು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭಗವತ್ಪರ ಅರ್ಥವನ್ನು ಈ ಮಂತ್ರಗಳಿಗೆ ನಾವು ನೋಡಬೇಕು. ಈ ನಾಲ್ಕು ಶಬ್ದಗಳು ಯಾವುದು? ಇಂದ್ರ, ಪೂಷಾ, ತಾರ್ಕ್ಷ್ಯ, ಬೃಹಸ್ಪತಿ. ಭಗವಂತನ ನಾಲ್ಕು ರೂಪಗಳನ್ನು ಹೇಳ್ತಾ ಇವೆ. ಇಂದ್ರ ಪ್ರದ್ಯುಮ್ನನನ್ನು, ಪೂಷಾ ಅನಿರುದ್ಧನನ್ನು, ತಾರ್ಕ್ಷ್ಯ ಸಂಕರ್ಷಣನನ್ನು, ಬೃಹಸ್ಪತಿ ವಾಸುದೇವನನ್ನು ಹೇಳ್ತಾ ಇದೆ. ಅದು ಹೇಗೆ? ಇಂದ್ರ ಅನ್ನೋ ಶಬ್ದ ಇಧಿರ್ ಪರಮೈಶ್ವರ್ಯೇ ಅನ್ನೋ ಧಾತುವಿನಿಂದ ನಿಷ್ಪನ್ನ. ಎಲ್ಲರಿಗಿಂತ ಹೆಚ್ಚಿನ ಐಶ್ವರ್ಯವುಳ್ಳವ. ಇದು ಇಂದ್ರ ಶಬ್ದದ ನಿಜವಾದ ಅರ್ಥ. ಭಗವಂತನ ಐಶ್ವರ್ಯ ಆ ಸ್ವರ್ಗಾಧಿಪತಿಯಾದ ಇಂದ್ರನ ಐಶ್ವರ್ಯಕ್ಕಿಂತ ವಿಲಕ್ಷಣವಾದದ್ದು. ಇಂದ್ರನ ಐಶ್ವರ್ಯ ಪರಿಮಿತ, ಭಗವಂತನ ಐಶ್ವರ್ಯ ಅಪರಿಮಿತ. ಏನು ಭಗವಂತನ ಐಶ್ವರ್ಯ ಅಂದರೆ? ಹಣನ, ಆಸ್ತಿಯ, ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳೇ? ಆಸ್ತಿ ಐಶ್ವರ್ಯ ಅನ್ನೋ ಶಬ್ದದಿಂದ ನಾವೇನು ತಿಳ್ಕೊಂಡಿದ್ದೀವಿ, ಇದು ಯಾವುದೂ ಅಲ್ಲ. ಉಪನಿಷತ್ಕಾರರು ಹೇಳ್ತಾರೆ, ಭಗವಂತನ ಐಶ್ವರ್ಯ ಅಂದರೆ ಈ ಪ್ರಪಂಚದ ಸೃಷ್ಟಿ. ಈ ಸೃಷ್ಟಿ ಅವನ ಐಶ್ವರ್ಯ. ಜಗತ್ಸರ್ಜನ ಜನಿತ ವಿಪುಲ ಕೀರ್ತಿ ಅಂತ ಅದಕ್ಕೆ ಐಶ್ವರ್ಯ ಶಬ್ದಕ್ಕೆ ಅರ್ಥ ಬರೀತಾರೆ. ಜಗತ್ಸರ್ಜನ ಅಂದರೆ ಸೃಷ್ಟಿ, ಅದರಿಂದ ಜನಿತ ಹುಟ್ಟಿದ ವಿಪುಲ ಕೀರ್ತಿ. ಈ ಸೃಷ್ಟಿಯ ಉದ್ದಗಲಕ್ಕೂ ವ್ಯಾಪಿಸಿದ ಕೀರ್ತಿ. ಅದೇ ಕಾಂತಿ. ಇದರಿಂದ ನಮಗೆ ದೊರಕತಕ್ಕಂಥ ಸಂದೇಶ ಏನು ಅಂದ್ರೆ, ಈ ಶರೀರದ ಕೀರ್ತಿ, ನಮಗಿರೋ ಶರೀರದ ಕೀರ್ತಿ, ಕಾಂತಿ, ಕಾಂತಿಯಂತೂ ವೃದ್ಧಾಪ್ಯ ಆವರಿಸೋ ತನಕ ಅಷ್ಟೇನೆ. ಧನ ಕನಕ ವಸ್ತು ಒಡವೆಗಳ ಕಾಂತಿ, ಅದರ ಕೀರ್ತಿ ನಮ್ಮ ಶರೀರ ಇರೋ ತನಕ. ಶರೀರ ಬಿದ್ದೋದ ಮೇಲೂ ಉಳಿಯೋ ಕಾಂತಿ, ಕೀರ್ತಿಯ ಕಾಂತಿ ಒಂದೇ. ಅದು ಜನೋಪಕಾರಿಯಾದದ್ದನ್ನೇನಾದರೂ ನಾವು ಈ ಭೂಮಿಯ ಮೇಲೆ ಬದುಕಿದ್ದಾಗ ಮಾಡಿದರೆ, ಉಳಿಸಿ ಹೋಗಿದ್ರೆ, ನಮ್ಮ ಶರೀರ ಹೋದ ಮೇಲೂ ಕೆಲವು ಕಾಲ ನಮ್ಮ ಹೆಸರು, ಕೀರ್ತಿ ಈ ಭೂಮಿ ಮೇಲೆ ಉಳಿಲಿಕ್ಕೆ ಸಾಧ್ಯ. ನಿರಂತರ ಸೃಜನಶೀಲ ಸೃಷ್ಟಿ, ಅಂಥ ಸೃಷ್ಟಿಕರ್ತ ಭಗವಂತ. ಆ ಭಗವಂತ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯವನ್ನು ಮಾಡಿದ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ ಅನ್ನೋ ರೂಪದಿಂದ ಸೃಷ್ಟಿ ಕಾರ್ಯ ಮಾಡಿದ. ಈ ಶ್ಲೋಕದಲ್ಲಿ ಇಂದ್ರ ಶಬ್ದಾರ್ಥ ಪ್ರದ್ಯುಮ್ನ ನಾಮಕ ಪರಮಾತ್ಮ. ಪ್ರಕರ್ಷೇಣ ದ್ಯುಮ್ನಃ, ದ್ಯುಮ್ನ ಅಂದರೆ ಕಾಂತಿ. ತನ್ನ ಐಶ್ವರ್ಯ ಪ್ರಯುಕ್ತವಾದ ಪ್ರಕರ್ಷ ಕಾಂತಿಯಿಂದ ರಾರಾಜಿಸುವವ ಪ್ರದ್ಯುಮ್ನ. ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಭಗವಂತನನ್ನು ವರ್ಣಿಸುವಾಗ ಆಚಾರ್ಯರು ಭಗವಂತನ ಐಶ್ವರ್ಯ ಕಾಂತಿ ಅದನ್ನು ಬಣಿಸಿದ್ದಾರೆ. ಅಂಥ ಆ ಪ್ರದ್ಯುಮ್ನ ರೂಪಿ ಭಗವಂತ, ಇಂದ್ರ ಶಬ್ದ ವಾಚ್ಯನಾಗಿರ್ತಕ್ಕಂಥ ಆ ಪ್ರದ್ಯುಮ್ನ ರೂಪಿ ಭಗವಂತನಿಗೆ ಒಂದು ವಿಶೇಷಣ. ಯಾವುದು? ವೃದ್ಧಶ್ರವಾಹ. ಶ್ರವ ಅಂದರೆ ಕೀರ್ತಿ, ಹಿಂದೆ ಹೇಳಿದ ಅರ್ಥವೇ. ವೃದ್ಧ, ಅಭಿವೃದ್ಧ, ಚೆನ್ನಾಗಿ ವೃದ್ಧಿ ಹೊಂದಿದ್ದು. ಎಷ್ಟು ವೃದ್ಧಿ ಹೊಂದಲಿಕ್ಕೆ ಸಾಧ್ಯವೋ ಪೂರ್ಣವಾಗಿ ವೃದ್ಧಿ ಹೊಂದಿತ್ತು ಅಂದರೆ ಗುಣಪೂರ್ಣ.
ವೃದ್ಧಶ್ರವಾಹ, ಈ ಗುಣಪೂರ್ಣ ಅನ್ನೋ ಕೀರ್ತಿಗೆ ಭಾಜನನಾಗಿರ್ತಕ್ಕಂಥವನು ಭಗವಂತ ಒಬ್ಬನೇ. ಇಂದ್ರಾದಿ ಯಾವ ದೇವತೆಗಳು ಗುಣಪೂರ್ಣ ಅನ್ನೋ ಕೀರ್ತಿಗೆ ಭಾಜನರಲ್ಲ, ವೃದ್ಧಶ್ರವರಲ್ಲ, ಪೂರ್ಣಶ್ರವರಲ್ಲ, ಪೂರ್ಣ ಅನ್ನೋ ಕೀರ್ತಿಗೆ ಭಾಜನರಲ್ಲ. ಆದ್ದರಿಂದ ಗುಣಗಳಿಂದ ವೃದ್ಧವಾದ ಪೂರ್ಣನಾದ ಭಗವಂತ ಈ ಸೃಷ್ಟಿ ಒಳಗೆ ಜೀವಿಗಳಿಗೆ ಅವನ ಬಗೆಗೆ ತಿಳಿಯಲಿಕ್ಕೆ ಇರತಕ್ಕಂಥ ಪ್ರತ್ಯಕ್ಷ ಆಧಾರ ಈ ಸೃಷ್ಟಿ. ಆದ್ದರಿಂದ ಸೃಷ್ಟಿಕರ್ತ ಅನ್ನೋ ಕೀರ್ತಿಗೆ, ವೃದ್ಧಶ್ರವಾಹ ದೊಡ್ಡ ಕೀರ್ತಿಗೆ ಇನ್ನೊಂದು ಹೆಸರು ಪ್ರದ್ಯುಮ್ನ. ಈಗ ವಿಶೇಷಣ, ವಿಶೇಷ್ಯ, ತತ್ಪ್ರತಿಪಾದ್ಯ ರೂಪ ಮೂರನ್ನು ನೋಡಿದ್ವಿ ನಾವು. ವೃದ್ಧಶ್ರವಾಹ ಅನ್ನೋದು ವಿಶೇಷಣ, ಇಂದ್ರ ಅನ್ನೋದು ವಿಶೇಷ್ಯ, ತತ್ಪ್ರತಿಪಾದ್ಯವಾದ ಭಗವದ್ರೂಪ ಪ್ರದ್ಯುಮ್ನ ಸೃಷ್ಟಿಕರ್ತ. ಹೀಗೆ ವೃದ್ಧಶ್ರವಾಹ, ಇಂದ್ರ, ಪ್ರದ್ಯುಮ್ನ ಈ ಮೂರು ಶಬ್ದಗಳು ಕೂಡ ಸೃಷ್ಟಿಕರ್ತನಾದ ಪ್ರದ್ಯುಮ್ನ ರೂಪಿಯಾದ ಭಗವಂತನನ್ನು ಹೇಳ್ತಾ ಇವೆ ಅನ್ನೋದನ್ನು ನೋಡಿದ್ವಿ. ಮುಂದೆ ಸ್ವಸ್ತಿ ನಃ ಪೂಷಾ ವಿಶ್ವವೇದ ಅಂಥ ಭಗವಂತ ನಮಗೆ ಮಂಗಳವನ್ನುಂಟು ಮಾಡಲಿ. ಇಂದ್ರ ಶಬ್ದ ವಾಚ್ಯನಾದ, ಸೃಷ್ಟಿಕರ್ತ ಅನ್ನೋ ದೊಡ್ಡ ಕೀರ್ತಿಗೆ ಭಾಜನನಾದ ಪ್ರದ್ಯುಮ್ನ ರೂಪಿ ಭಗವಂತ ನಮಗೆ ಮಂಗಲವನ್ನುಂಟು ಮಾಡಲಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ. ಮುಂದೆ ಸ್ವಸ್ತಿನ ಪೂಷಾ ವಿಶ್ವವೇದಾಹ. ಹಿಂದೆ ಇಂದ್ರ ಶಬ್ದಕ್ಕೆ ದೇವತೆಗಳ ಒಡೆಯ, ಸ್ವರ್ಗಾಧಿಪತಿ ಅನ್ನೋ ಅರ್ಥ ನಾವು ಹೇಳಿದ್ವಿ ಅಲ್ಲ. ಅದರಂತೆ ಪೂಷಾ ಶಬ್ದಕ್ಕೆ ಸೂರ್ಯ ಅಂತ ಸಾಮಾನ್ಯ ಅರ್ಥ. ಈ ಪೂಷಾ ಅನ್ನುವವನು ದ್ವಾದಶ ಆದಿತ್ಯರಲ್ಲಿ ಒಬ್ಬ. ಅವನಿಗೊಂದು ವಿಶೇಷಣ, ವಿಶ್ವವೇದಾಹ. ವಿದಜ್ಞಾನೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ. ವಿಶ್ವವೇದಾಹ ಅನ್ನೋ ಶಬ್ದಕ್ಕೆ ಎರಡರ್ಥ, ಅಂದರೆ ಈ ವಿಶೇಷಣಕ್ಕೆ ಎರಡರ್ಥ. ವಿಶ್ವಂ ವೇತ್ತಿ ಇತಿ ವಿಶ್ವವೇದಾಹ, ವಿಶ್ವಂ ವಿಂದತೆ ಇತಿ ವಿಶ್ವವೇದಾಹ. ವಿಶ್ವಂ ವೇತ್ತಿ ಅಂದ್ರೇನು? ವಿಶ್ವವನ್ನು ತಿಳಿದವನು, ಸರ್ವಜ್ಞ ಅಂತ ಅರ್ಥ. ವಿಶ್ವದಲ್ಲಿನ ಎಲ್ಲ ಪದಾರ್ಥಗಳನ್ನು ತಿಳಿದವ ಅಂದ್ರೇನು? ಸರ್ವಜ್ಞ. ವಿಶ್ವಂ ವಿಂದತೆ ಇತಿ ವಿಶ್ವವೇದಾಹ. ವಿಂದತೆ ಅಂದರೆ ತುಂಬಿರುವವ, ವಿಶ್ವದ ಎಲ್ಲ ಜೀವಿಗಳ ಜಡ ಪದಾರ್ಥಗಳ ಒಳಗೂ ಪ್ರವೇಶಿಸಿ ತುಂಬಿರುವವ, ಜೀವಿಗಳಿಗೆ ಜ್ಞಾನದ ಬೆಳಕನ್ನು ಕೊಡುವವ. ವಿಶ್ವವೇದಾಹ, ಸರ್ವವ್ಯಾಪ್ತ. ಹಾಗಾದರೆ ಎರಡರ್ಥ ಏನಾಯಿತು? ವಿಶ್ವವೇದಾಹ ಅಂದರೆ ಸರ್ವಜ್ಞ, ಸರ್ವವ್ಯಾಪ್ತ. ಈ ವಿಶೇಷಣ ವಿಶ್ವವೇದಾಹ ಅನ್ನೋ ಎರಡರ್ಥದ ವಿಶೇಷಣ ಸೂರ್ಯನಿಗೆ ಸಲ್ಲುವಂಥದ್ದಲ್ಲ. ಅವನು ಈ ವಿಶ್ವವನ್ನು ಬೆಳಗಿಸ್ತಾನೆ, ತನ್ನ ಜ್ಞಾನದ ಮಿತಿಯೊಳಗೆ ವಿಶ್ವವನ್ನು ತಿಳಿದವನೂ ಹೌದು. ಆದರೆ ಜೀವರ ಒಳಗೆ ಪ್ರವೇಶಿಸಿ ಅಲ್ಲಿ ಜ್ಞಾನದ ಬೆಳಕನ್ನು ಉಂಟು ಮಾಡತಕ್ಕಂಥ ಸಾಮರ್ಥ್ಯ ಸೂರ್ಯನದ್ದಲ್ಲ. ಅಷ್ಟು ಮಾತ್ರ ಅಲ್ಲ, ಸೂರ್ಯನ ಒಳಗೆ ನಿಂತು ಅವನನ್ನು ಬೆಳಗಿಸಿ ಜಡ ಜಗತ್ತಿಗೂ ಜೀವರಿಗೂ ಬೆಳಕು ಕೊಡುವವ ಭಗವಂತ ಅನ್ನೋ ಅರ್ಥ ಈ ವಿಶ್ವವೇದಾಹ ಅನ್ನೋ ಶಬ್ದದಲ್ಲಿದೆ. ಬರೀ ಸೂರ್ಯ ಅನ್ನೋ ಅರ್ಥದಲ್ಲಿ ವಿಶ್ವವೇದಾಹ ಅನ್ನೋ ಅರ್ಥ ಬಳಕೆಯಲ್ಲಿಲ್ಲ ಅನ್ನೋದು ಈಗ ಸ್ಪಷ್ಟ. ಯಾಕೆ? ಈ ವಿಶ್ವವೇದಾಹ ಅನ್ನೋ ಶಬ್ದದಿಂದ ಏನು ನಾವು ವ್ಯಾಪಕ ಅರ್ಥದಲ್ಲಿ ಶಬ್ದವನ್ನು ನೋಡಿದ್ವಿ, ಆ ಸಾಮರ್ಥ್ಯ, ಅಜ್ಞಾನ, ಜೀವರೊಳಗಿನ ಅಜ್ಞಾನ ಅನ್ನೋ ಕತ್ತಲೆಯನ್ನು ನಾಶ ಮಾಡೋ ಸಾಮರ್ಥ್ಯ ಸೂರ್ಯನಿಗಿಲ್ಲ. ಅಂತಹ ಸಾಮರ್ಥ್ಯ ಭಗವಂತನಿಗೆ ಮಾತ್ರ ಇರತಕ್ಕಂಥದ್ದು. ಆ ಕಾರ್ಯವನ್ನು ಅನಿರುದ್ಧ ಅನ್ನೋ ರೂಪದಿಂದ ಭಗವಂತ ನಿರ್ವಹಿಸ್ತಾ ಇದ್ದಾನೆ. ಇಂದ್ರ ಅನ್ನೋ ಶಬ್ದದಿಂದ ಪ್ರತಿಪಾದ್ಯವಾದ ರೂಪ ಪ್ರದ್ಯುಮ್ನ ಆದರೆ, ಸೃಷ್ಟಿಕರ್ತನಾದ ಪ್ರದ್ಯುಮ್ನ ಆದರೆ, ಈ ಪೂಷಾ ಅನ್ನೋ ಶಬ್ದದಿಂದ ವಾಚ್ಯವಾದ ಸ್ಥಿತಿಕರ್ತನಾದ ಪಾಲನಕರ್ತೃವಾದ ಅನಿರುದ್ಧ, ಅವನೇ
ನಿಜವಾದ ಪೂಷಾ ಶಬ್ದಾರ್ಥ. ಯಾಕೆ ಅಂದರೆ ಪೂಷಾ ಅನ್ನೋ ಶಬ್ದ ಪುಷಪುಷ್ಟೌ ಅನ್ನೋ ಧಾತುವಿನಿಂದ ನಿಷ್ಪನ್ನ. ಪುಷ್ಣಾತಿ ಅಂದರೆ ಪುಷ್ಟಿ ಕೊಡ್ತಾನೆ, ಪೋಷಿಸ್ತಾನೆ. ಪೋಷಣೆ ಮಾಡುವವನಿಗೆ ಎರಡು ಗುಣ ಅಗತ್ಯ, ವ್ಯಾಪ್ತಿ ಮತ್ತು ಜ್ಞಾನ. ಸರ್ವವ್ಯಾಪ್ತನಾಗಿ ಸರ್ವಜ್ಞನಾಗಿ ಈ ಸೃಷ್ಟಿಯ ಸಮಗ್ರ ಸೃಷ್ಟಿಯ ಒಳಗೂ ಹೊರಗೂ ಪೋಷಣೆ ಮಾಡುವ ಅನಿರುದ್ಧ ನಾಮಕ ಭಗವಂತ ಪೂಷಾ ಶಬ್ದದ ನಿಜವಾದ ಅರ್ಥ. ಹೀಗೆ ಪೂಷಾ ಶಬ್ದ ವಾಚ್ಯನಾಗಿ ವಿಶ್ವವೇದನಾಗಿರುವ ಅನಿರುದ್ಧ ರೂಪಿ ಭಗವಂತ ನಮಗೆ ಸ್ವಸ್ತಿಯನ್ನುಂಟು ಮಾಡಲಿ. ಇದು ಎರಡನೇ ಸಾಲಿನ ಅರ್ಥ. ಮುಂದೆ ಮೂರನೇ ಸಾಲು, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಹಿ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ತಾರ್ಕ್ಷ್ಯ ಅಂದರೆ ಗರುಡ, ಅವನಿಗಿರೋ ವಿಶೇಷಣ ಅರಿಷ್ಟನೇಮಿಹಿ. ನೇಮಿ ಅಂದರೆ ವರ್ತುಲದ ಪರಿಧಿ, ಸರ್ಕಂಫರೆನ್ಸ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಅದು ನೇಮಿ ಶಬ್ದಾರ್ಥ. ಇನ್ನೊಂದು ಅರ್ಥ ಅಂಚು, ಆಯುಧ ಅಂತ ಮುಂತಾದ ಅರ್ಥಗಳಿದೆ. ಇಲ್ಲಿ ಅರಿಷ್ಟನೇಮಿಹಿ, ಅರಿಷ್ಟ ಅಂದರೆ ಶುಭವಾದ, ನೇಮಿ ಅಂದರೆ ಆಯುಧ ಅಂದರೆ ಚಕ್ರಾಯುಧ. ಅರಿಷ್ಟನೇಮಿಹಿ ಅನ್ನೋದನ್ನು ಚಕ್ರಾಯುಧ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಶತ್ರುನ್ ಸ್ವವಶಂ ಅನೇನ ನಯತಿ ಇತಿ ನೇಮಿಹಿ. ಈ ಚಕ್ರಾಯುಧದಿಂದ ಸಂಹಾರ ಕಾರ್ಯವನ್ನು ನಡೆಸ್ತಾನೆ. ಸಂಹಾರ ಕಾರ್ಯಗಳಿಗೆ ತಡೆಯಾಗಿರುವ ವಿಶ್ವದ ಎಲ್ಲವನ್ನೂ ಸಂಹರಿಸಿ ಸಂಹಾರ ಕಾರ್ಯವನ್ನು ಪೂರೈಸ್ತಾನೆ. ಇದಿಷ್ಟು ಅರಿಷ್ಟನೇಮಿಹಿ ಅನ್ನೋ ಶಬ್ದದ ಅರ್ಥ. ಇದು ತಿಳಿದ ಮೇಲೆ ಈ ವಿಶೇಷಣ ಉಳ್ಳಂಥ ವ್ಯಕ್ತಿ ತಾರ್ಕ್ಷ ಶಬ್ದದ ಪ್ರಸಿದ್ಧಾರ್ಥನಾದ ಗರುಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ. ಮಹಾಪ್ರಳಯ ಕಾಲದಲ್ಲಿ ಸಮಗ್ರ ಸೃಷ್ಟಿಯ ಸಂಹಾರ ಕಾರ್ಯವನ್ನು ನಡೆಸುವವ ಅನ್ನೋದು ಅರಿಷ್ಟನೇಮಿಹಿ ಅನ್ನೋ ಶಬ್ದದ ಅರ್ಥ. ಅರಿಷ್ಟನೇಮಿಹಿ ತಾರ್ಕ್ಷ್ಯ. ಅರಿಷ್ಟನೇಮಿಹಿ ಅನ್ನೋದು ವಿಶೇಷಣ ತಾರ್ಕ್ಷನಿಗೆ. ಮಹಾಪ್ರಳಯ ಕಾಲದಲ್ಲಿ ಈ ಸಂಹಾರ ಕಾರ್ಯವನ್ನು ನಡೆಸ್ತಕ್ಕಂಥವ ಅನ್ನೋದು ಅರಿಷ್ಟನೇಮಿಹಿ ಅನ್ನೋ ಶಬ್ದದ ಅರ್ಥ ಆದರೆ, ಹಾಗಾದರೆ ತಾರ್ಕ್ಷ ಶಬ್ದದ ಅರ್ಥ ಏನು? ನಮಗೆ ಗೊತ್ತಿರೋ ತಾರ್ಕ್ಷ ಗರುಡ, ಅವನು ಈ ಸಾಮರ್ಥ್ಯವುಳ್ಳವ ಅಲ್ಲ ಅಂತಾದರೆ, ಹಾಗಾದರೆ ತಾರ್ಕ್ಷ ಶಬ್ದದ ಅರ್ಥ ಏನು? ನಾವು ತಿಳ್ಕೊಂಡಿರೋ ಗರುಡ ಅನ್ನೋ ಅರ್ಥ ಅಲ್ಲ ಅಂತಾಯಿತು. ತಾರ್ಕ್ಷ್ಯ ಅಂದರೆ ತಾರಯತಿ ಕ್ಷಪಯತಿ ಚ ಇತಿ ತಾರ್ಕ್ಷ್ಯ. ಸಂಸಾರಂ ತಾರಯತಿ ದುಃಖಂ ಕ್ಷಪಯತಿ. ಸಂಸಾರದಿಂದ ನಮ್ಮನ್ನು ದಾಟಿಸ್ತಾನೆ. ತಾರಯತಿ ತಾರ್ಕ್ಷ್ಯ, ತಾರಯತಿ ಕ್ಷಪಯತಿ. ತಾರಯತಿ ಅಂದ್ರೇನು? ಸಂಸಾರದಿಂದ ನಮ್ಮನ್ನು ದಾಟಿಸ್ತಾನೆ. ಮತ್ತು ಕ್ಷಪಯತಿ ಸ್ವಯೋಗ್ಯ ಸುಖವನ್ನು ಮೋಕ್ಷದಲ್ಲಿ ಕೊಡ್ತಾನೆ ಅನ್ನೋದು ಹೆಚ್ಚಿನ ಅರ್ಥ. ದುಃಖಂ ಕ್ಷಪಯತಿ, ಈವರೆಗೆ ನಾವು ಸಂಸಾರದಲ್ಲಿರುವವರೆಗೆ ಏನು ಸಂಸಾರದ ದುಃಖವನ್ನು ಅನುಭವಿಸ್ತಾ ಇದ್ವಿ ಅದನ್ನು ಕೊನೆಗೊಳಿಸ್ತಾನೆ. ಮತ್ತು ಕ್ಷಪಯತಿ ಸ್ವಯೋಗ್ಯ ಸುಖವನ್ನು ಮೋಕ್ಷಯೋಗ್ಯ ಜೀವರಿಗೆ ಕೊಡ್ತಾನೆ. ಉಳಿದವರನ್ನು ಈ ವಿಶ್ವದ ಸಂಹಾರ ಕಾರ್ಯ ಮುಗಿದ ಮೇಲೆ ತನ್ನ ಉದರದಲ್ಲಿ ಜೀವಿಗಳನ್ನು ಇಟ್ಟುಕೊಂಡು ಸಂರಕ್ಷಣೆ ಮಾಡ್ತಾನೆ. ಇದನ್ನು ಮಾಡುವವ ಸಂಕರ್ಷಣ ರೂಪಿ ಭಗವಂತ. ಆದ್ದರಿಂದ ತಾರ್ಕ್ಷ ಶಬ್ದಾರ್ಥ ಸಂಕರ್ಷಣ ರೂಪಿ ಭಗವಂತ. ಸಮ್ಯಕ್ ಕರ್ಷತಿ ಇತಿ ಸಂಕರ್ಷಣ. ಮಹಾಪ್ರಳಯ ಕಾಲದಲ್ಲಿ ಇಡೀ ವಿಶ್ವವನ್ನು ಚೆನ್ನಾಗಿ ಕರ್ಷಣ ಮಾಡ್ತಾನೆ. ಈ ಜಡಜಗತ್ತಿನ ರೂಪನಾಶ ಮಾಡ್ತಾನೆ. ಜೀವ ಜಗತ್ತಿನ ಕರ್ಷಣ ಅಂದರೆ ತನ್ನೊಳಗೆ ಎಳೆದುಕೊಂಡು ಉದರದಲ್ಲಿಟ್ಟುಕೊಂಡು ಅವರನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಸಂಕರ್ಷಣ. ಹಾಗಾದರೆ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಹಿ ಅನ್ನೋದರಿಂದ ವಿಶ್ವದ ಸಂಹಾರ ಕಾರ್ಯ ಮತ್ತು ಜೀವಿಗಳ ನಿಯಮನ
ತನ್ನುದರದಲ್ಲೂ ಮೋಕ್ಷದಲ್ಲೂ ಮಾಡತಕ್ಕಂಥ ಚಕ್ರಧಾರಿ ಅರಿಷ್ಟನೇಮಿಹಿ ಚಕ್ರಧಾರಿ ತಾರ್ಕ್ಷ ಶಬ್ದವಾಚ್ಯ ಸಂಕರ್ಷಣ ಸ್ವಸ್ತಿ ನಹ ದಧಾತು, ನಮಗೆ ಸ್ವಸ್ತಿಯನ್ನು ಕಲ್ಯಾಣವನ್ನು ಉಂಟು ಮಾಡಲಿ. ಇನ್ನು ಕೊನೆಯ ಸಾಲು ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಬೃಹತಾಂ ಪತಿ ಬೃಹಸ್ಪತಿ. ಬೃಹತ್ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡದು, ದೊಡ್ಡವರ ಪತಿ ಬೃಹಸ್ಪತಿ. ಯಾರು ದೊಡ್ಡವರು ಅಂದರೆ ಮುಕ್ತ ಜೀವರು. ನಾವೆಲ್ಲ ಸಂಸಾರಾವಸ್ಥೆಯಲ್ಲಿದ್ದುಕೊಂಡು ಯಾವುದನ್ನು ಬಯಸಿ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡ್ತಾ ಇದ್ದೀವೋ ಅದನ್ನು ಯಶಸ್ವಿಯಾಗಿ ಆ ಸಾಧನೆಗಳನ್ನು ಮಾಡಿ ಮೋಕ್ಷವನ್ನು ಪಡೆದಿರತಕ್ಕಂಥ ಮಹಾನುಭಾವರು, ಅವರು ನಮಗೆ ದೊಡ್ಡವರು. ಅವರಿಗೆ ಪತಿಯವನು ಬೃಹತಾಂ ಪತಿ, ಮುಕ್ತ ನಿಯಾಮಕ, ಮುಕ್ತ ಜೀವನ ನಿಯಾಮಕ ಅಂತ ಬೃಹಸ್ಪತಿ ಶಬ್ದಕ್ಕೆ ಒಂದು ಅರ್ಥ. ಇನ್ನೊಂದು ಅರ್ಥ, ಬೃಹಧಾತುವಿಗೆ ತುಂಬಿಕೊಳ್ಳೋದು, ಒಳಗೊಳ್ಳೋದು ಅನ್ನೋ ಅರ್ಥ ಇದೆ. ಬೃಹಧಾತುವಿನಿಂದಲೇ ಉತ್ಪನ್ನವಾದ ಶಬ್ದ ಬ್ರಹ್ಮ. ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಅಂತ ಅದರ ಧಾತುವಿನ ಅರ್ಥ ವಿವರಣೆ. ಮುಕ್ತರಿಗೆ ಇನ್ನೊಂದು ಹೆಸರು ಬ್ರಹ್ಮ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ವೇದ ಹೇಳ್ತದೆ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ. ಏನು ಬ್ರಹ್ಮ ಆಗೋದು ಅಂದರೆ? ಬ್ರಹ್ಮ ಆಗೋದು ಅಂದರೆ ತುಂಬಿಕೊಳ್ಳೋದು. ಆ ಜೀವ ಅವನವನ ಸ್ವರೂಪ ಯೋಗ್ಯತಾನುಸಾರ ಜ್ಞಾನಾನಂದಾದಿ ಗುಣಗಳನ್ನು ತುಂಬಿಕೊಳ್ಳುವುದು ಅಂದರೆ ಅನುಭವಿಸೋದು, ಅದೇ ಮೋಕ್ಷ. ಇಂಥ ಅನುಭವವನ್ನು ಜೀವರಿಗೆ ದಯಪಾಲಿಸ್ತಕ್ಕಂಥ ಭಗವಂತನ ರೂಪ ವಾಸುದೇವ ರೂಪ. ಆದ್ದರಿಂದ ಬೃಹಸ್ಪತಿ ಅಂದರೂ ಒಂದೇ, ವಾಸುದೇವ ಅಂದರೂ ಒಂದೇ. ಬೃಹಸ್ಪತಿ ಶಬ್ದವಾಚ್ಯ ವಾಸುದೇವ. ಅದು ಹೇಗೆ? ವಾಸುಶ್ಚಾಸೌ ದೇವಶ್ಚ ವಾಸುದೇವ. ವಾಸುದೇವ ಈ ಎರಡು ಶಬ್ದಗಳ ಸಂಯೋಗದಿಂದ ನಿರ್ಮಿತವಾದ ಶಬ್ದ ವಾಸುದೇವ. ವಾಸು ಅಂದ್ರೇನು, ದೇವ ಅಂದ್ರೇನು? ಹೊಸ ಆಚ್ಛಾದನೆ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ವಾಸು. ಆಚ್ಛಾದನ ಅಂದರೆ ತಾನು ಕಾಣದಂತೆ ಮರೆ ಮಾಡುವವ. ಪರಮಾಚ್ಛಾದಿಕ ಅನ್ನೋ ಪರದೆ ಸಂಸಾರದಲ್ಲಿ ಇರುವವರಿಗೆ ಪರಮಾತ್ಮ ಕಾಣದಂತೆ ಅವನನ್ನು ಆಚ್ಛಾದಿಸ್ತದೆ, ಮರೆ ಮಾಡ್ತದೆ. ಇದು ವಾಸು ಶಬ್ದಾರ್ಥ. ಇನ್ನು ದೇವ, ವಾಸುದೇವ, ದೇವ ಶಬ್ದಾರ್ಥ ದಿವ್ಯತಿ ಇತಿ ದೇವ, ಪ್ರಕಾಶಗೊಳಿಸುವವ. ಮುಕ್ತರಿಗೆ ತನ್ನ ಸ್ವರೂಪವನ್ನು ಪ್ರಕಾಶಗೊಳಿಸುವ ದೇವ. ಒಂದೇ ವಾಸುದೇವ ರೂಪ. ಇಲ್ಲಿ ಅರ್ಥ ಸ್ವಾರಸ್ಯ ನೋಡಿ. ಮುಕ್ತಿಯಲ್ಲಿರುವವರಿಗೆ ಈ ರೂಪ ಕಾಣಿಸ್ತದೆ, ಸಂಸಾರದಲ್ಲಿರುವವರಿಗೆ ಕಾಣಿಸೋದಿಲ್ಲ, ಸಂಸಾರದಲ್ಲಿರುವವರೆಗೂ ಕಾಣಿಸೋದಿಲ್ಲ. ಆಚ್ಛಾದನ, ಪ್ರಕಾಶನ, ವಾಸು ದೇವ ಎರಡೂ ಗುಣವುಳ್ಳದ್ದು ಈ ವಾಸುದೇವ ರೂಪ. ಆದ್ದರಿಂದ ಮುಕ್ತಿಯೋಗ್ಯರಿಗೆ ಕಾಣಿಸಿ ಅವರವರ ಯೋಗ್ಯತಾನುಸಾರ ಜ್ಞಾನಾನಂದಾದಿ ಅನುಭವಗಳನ್ನು ನೀಡತಕ್ಕಂಥ ರೂಪ, ಸಂಸಾರಸ್ಥರಿಗೆ ಮರೆಯಾಗಿರುವ ರೂಪ, ಇದು ವಾಸುದೇವ ರೂಪ. ಬೃಹಸ್ಪತಿ ಶಬ್ದದಿಂದ ವಾಚ್ಯನಾದ, ಮುಕ್ತಿಪ್ರದನಾದ, ಮುಕ್ತ ನಿಯಾಮಕನಾದ ವಾಸುದೇವ ನಮಗೆ ಸ್ವಸ್ತಿಯನ್ನುಂಟು ಮಾಡಲಿ, ನಮಗೆ ಮಂಗಲವನ್ನುಂಟು ಮಾಡಲಿ ಅಂತ ಇಷ್ಟು ಈ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿನಃ ಪೂಷಾ ವಿಶ್ವವೇದಾಃ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಂತಿ ಮಂತ್ರದ ಅರ್ಥವನ್ನು ಯಥಾಮತಿ ನಿವೇದನೆ ಮಾಡಿದ್ದೇನೆ. ಇದು ಮತ್ತು ಭದ್ರಂಕರ್ಣೇಭಿಃ ಶೃಣುಯಾಮ ದೇವಾಃ ಅನ್ನೋದು
ಎರಡೂ ಒಟ್ಟೊಟ್ಟಿಗೆ ಇರೋ ಮಂತ್ರಗಳು. ಮೊದಲು ಭದ್ರಂಕರಣೇಭಿ, ಆಮೇಲೆ ಸ್ವಸ್ತಿನ ಇಂದ್ರು. ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸಮಯ ಆಗ್ತಾ ಬಂತು. ಮುಂದಿನ ಅನುಸಂಧಾನದಲ್ಲಿ ಸಂಕ್ಷಿಪ್ತವಾಗಿ ಅದರ ಅರ್ಥವನ್ನು ಹೇಳಿಕೊಂಡು ಈ ಮಂತ್ರಗಳ ಅರ್ಥದ ಅನುಸಂಧಾನವನ್ನು ಮುಕ್ತಾಯಗೊಳಿಸಿ ಭಾಗವತವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಕಟ್ಟಿಯವ್ರೇನು? ಹಾಂ, ನಮಸ್ಕಾರ. ಮಂತ್ರ ಯಾವಾಗಲೂ ಹೇಳ್ತಿರ್ತೀವಿ, ಗೋಪಾಲರಾವ್ ಕೇಳಿದ್ರೆ ಚಲೋ ಆಯ್ತು. ಹೌದು ಹೌದು. ಮತ್ತು ಅದು ಸ್ವಸ್ಥಯನಂ ಅಂತೇನು ಭಾಗವತದ ಶಬ್ದದ, ಅದಕ್ಕೆ ಹೊಂದಿಕೊಂಡು ಇದು ಅರ್ಥದ. ಸೊ ಅವರು ಸರಿಯಾದ ಸಮಯದೊಳಗೆ ಕೇಳ್ಯಾರ. ಆ ಮಂತ್ರಗತ ಶಬ್ದಾರ್ಥ ನಮಗೆ ಇನ್ನೂ ವಿಶದವಾಗಿ ತಿಳ್ಕೊಳ್ಳೋ ಹಂಗಾಯ್ತು ಇದರಿಂದ. ಗೋಪಾಲರಾವ್ ನಮಸ್ಕಾರ. ಹೇಳಿದ್ರಿ ಇದು ಐತಿಹ್ಯ ಉಪನಿಷತ್ತು ಓದೋ ಕಾಲಕ್ಕೆ ಪರಾವರಂ ಅಂತ ಬರ್ತದ. ಅದರೊಳಗಡೆ ಎರಡು ಅರ್ಥ ಬರ್ತಾವ. ಯಾವಾಗ್ಲೂ ಪರವಿದ್ಯೆ ಅಪರವಿದ್ಯೆ ಯಾವಾಗ್ಲೂ ಭಗವತ್ಪರವಾಗಿ ಅರ್ಥವನ್ನು ಜೋಡಿಸ್ಬೇಕಂತ ಹೇಳಿ ಇವತ್ತು ಸಾಮಾನ್ಯ ಅರ್ಥ, ವಿಶೇಷ ಅರ್ಥ ಮತ್ತು ಭಗವತ್ಪರ ಅರ್ಥ ಮೂರು ಅರ್ಥಗಳನ್ನು ಎಷ್ಟು ಸಮಯ ಹೇಳಿದ್ರೆ ನಮಗೆ ಪ್ರಾಬಲಿ ಏನು ಓದಿದ್ರು ಇವ್ರ ಅರ್ಥ ನಮ್ಗೆ ಸಾಧನೆ ಇಲ್ಲ. ಇಲ್ಲ, ಓದ್ದೆ ಯಾರಿಗೂ ಅರ್ಥ ಆಗೋದಿಲ್ಲ. ಯಾರಾದರೂ ಪಾಠ ಹೇಳಬೇಕು. ಹೌದು. ಇಲ್ಲೇ ಗೋಪಾಲ, ನಿಮಗೇನ್ರ ಕೇಳೋದೇನೆ? ಇನ್ನೊಂದು ಚೂರು ವಿಷಯ ನೆನಪಾತು ನಿಮ್ಮ ಸಂಗತಿ ಮಾತಾಡೋ ಮುಂದೆ ನನಗೆ. ಹಾಂ, ಈಗ ನನಗೊಂದು ಪ್ರಶ್ನೆ ಬಂದಿತ್ತು ಈ ಶ್ಲೋಕ ಓದಿದಾಗ. ಇಷ್ಟು ಮಂದಿ ದೇವತೆಗಳಿದ್ದಾರೆ, ವೇದಾಧ್ಯಯನ ಮಾಡುವವ ಯಾಕೆ ಇವೇ 4 ದೇವತೆಗಳನ್ನು ಸ್ಮರಣೆ ಮಾಡಿದ? ಮುಖ್ಯಾರ್ಥ ಭಗವಂತ ಅನ್ನೋದು ಒಂದದ ಇರಲಿ, ಆದ್ರೆ ಅಮುಖ್ಯಾರ್ಥದೊಳಗೆ ಸಹಿತ ಈ ಇಂದ್ರ, ಪೂಷಾ, ಗರುಡ, ಬೃಹಸ್ಪತಿ 4 ಮಂದಿ ದೇವತೆಗಳನ್ನು ಯಾಕೆ ಇಲ್ಲೇ ಸ್ಮರಣೆ ಮಾಡ್ಕೊಂಡಾರ? ಬೇಕಾದಷ್ಟು ಮಂದಿ ದೇವತೆಗಳಿದ್ದಾರೆ, ಈ 4 ಮಂದಿನ ಆರಿಸ್ಕೊಳ್ಳಿಕ್ಕೆ ಏನು ಕಾರಣ ಅಮುಖ್ಯಾರ್ಥದ ದೃಷ್ಟಿಯಿಂದ ನೋಡಿದಾಗ ಸಹಿತ ಅನ್ನೋದು ನನಗೆ ಪ್ರಶ್ನೆ ಇತ್ತು. ನಮ್ಮ ವಿದ್ಯಾಪೀಠದ ಹಿರಿಯ ಪ್ರಾಚಾರ್ಯರು, ವಿದ್ವಾನ್ ಮಿತ್ರರು ಆಗಿರ್ತಕ್ಕಂಥ ಗುರುಪ್ರಸಾದಾಚಾರ್ಯರು ನನಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟರು. ಅವರನ್ನು ಕೃತಜ್ಞತಾಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಚ್ಛಿಸ್ತೀನಿ. ಏನು ಉತ್ತರ ಅಂದ್ರೆ ಕಾಮನ್ ಸೆನ್ಸು, ನನ್ನ ತಲೆಗೆ ಹೊಳೆದಿಲ್ಲ. ನೋಡ್ರಿ, ವೇದದ ವಿದ್ಯಾರ್ಥಿ ಆದ ಮಗ ಏನು ಮುಖ್ಯ? ವೇದಾಧ್ಯಯನ ಕಾಲದೊಳಗೆ ನಮಗೆ ದೇಹ ನೆಟ್ಟಗೆ ಇಲ್ಲದೇ ಇದ್ರೆ, ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅಧ್ಯಯನ ಸಾಗುವುದಿಲ್ಲ. ಇಂದ್ರಿಯಾಭಿಮಾನಿ, ಸಕಲ ಇಂದ್ರಿಯಾಭಿಮಾನಿ ದೇವತೆ ಇಂದ್ರ. ಆದ್ದರಿಂದ ಇಂದ್ರನ ಸ್ಮರಣೆ ಮೊದಲು. ಆಮೇಲೆ ವಿದ್ಯಾರ್ಥಿಗೆ ಅತ್ಯಂತ ಮಹತ್ವದ, ವಿದ್ಯಾರ್ಜನಕ್ಕೆ ಅತ್ಯಂತ ಮಹತ್ವದ ಇಂದ್ರಿಯ ಅಂದರೆ ಕಣ್ಣು. ಅದಕ್ಕೆ ಅಭಿಮಾನಿ ದೇವತೆ ಸೂರ್ಯ. ಪೂಷಾ ಅಂದರೆ ಸೂರ್ಯ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ ಇಂದ್ರನನ್ನು ಮೊದಲು ಸ್ಮರಣೆ ಮಾಡಿ, ಆಮೇಲೆ ವಿದ್ಯಾರ್ಥಿಯಾದವನಿಗೆ ಅತ್ಯಂತ ಮುಖ್ಯವಾದ ಇಂದ್ರಿಯ ಚಕ್ಷುಸ್ಸು, ಅದಕ್ಕೆ ಅಭಿಮಾನಿಯಾದ ಸೂರ್ಯನನ್ನು ಸ್ಮರಣೆ ಮಾಡಿ, ಬುದ್ಧಿ ಧಾರಣಶಕ್ತಿ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಬೃಹಸ್ಪತಿಯನ್ನು ಸ್ಮರಣೆ ಮಾಡಿ, ಆಮೇಲೆ ಅಧ್ಯಯನ ಮಾಡತಕ್ಕಂಥ ವಿಷಯ ಯಾವುದಪ್ಪ? ವೇದ. ಅದಕ್ಕೆ ಅಭಿಮಾನಿ ಛಂದೋಭಿಮಾನಿ ಗರುಡನನ್ನು ಸ್ಮರಣೆ ಮಾಡಿದ್ದಾರೆ. ಅಂದರೆ ಇಟ್ ಮೇಕ್ಸ್ ಗುಡ್ ಸೆನ್ಸ್. ಈ ದೇವತೆಗಳನ್ನೇ ಯಾಕೆ ಆರಿಸಿಕೊಂಡು ವೇದಾಧ್ಯಯನದ ಆರಂಭದೊಳಗೆ ಸ್ಮರಣೆ ಮಾಡಿದರು ಅನ್ನೋ ಪ್ರಶ್ನೆಗೆ ಸ್ವಲ್ಪ ನಾವು ಆ ವೇದಾಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸ್ಥಾನದಲ್ಲಿ ನಿಂತುಕೊಂಡು ವಿಚಾರ ಮಾಡಿದರೆ
ಇದು ನಮಗೆ ತಿಳಿಯಬಹುದಾದ ಅರ್ಥ, ನನಗೆ ತಿಳಿದಿರಲಿಲ್ಲ. ಇದನ್ನು ವಿಚಾರ ಮಾಡಿ ನನಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಅವರು ನಮ್ಮ ವಿದ್ಯಾಪೀಠದ ಪ್ರಾಚಾರ್ಯರು ಗುರುಪ್ರಸಾದ್ ಆಚಾರ್ಯರು. ಅವರನ್ನು ಕೃತಜ್ಞತಾಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಚ್ಛಿಸ್ತೇನೆ. ಅವರಿಗೆ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳು. ಇಲ್ಲಿಗೆ ಮತ್ತೆ ಯಾರಿಗಾದರೂ ಏನಾದರೂ ಕೇಳೋದಿಲ್ಲ ಅಂದರೆ ಇಲ್ಲಿಗೆ ಈ ಅನುಸಂಧಾನ ಮುಗಿಸೋಣ. ಒಂದು 5 ನಿಮಿಷ 10 ನಿಮಿಷ ಸಮಯ ಇರ್ಬೋದು ಅಷ್ಟೇ. ಆಯ್ತು, ಸಂತೋಷ. ನೀವೆಲ್ಲ ಭಾಳ ಕೆಲಸ ಮಾಡಿದ್ರಿ ಮೇಲೆ ನಮಗೆ ಒಂದು ಅರ್ಧ ಗಂಟೆ ಒಳಗೆಲ್ಲ ನಾವು ಕೇಳಿಬಿಡ್ತೀವಿ. ಬಟ್ ನಾಟ್ ದಟ್ ಟ್ರಿವಿಯಲ್. ಸಂತೋಷ. ಥ್ಯಾಂಕ್ ಯು. ಆಯಿತು. ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಮುಂದಿನ ಅನುಸಂಧಾನದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.